ಆಮೇಲೆ ಈ ನೀವು ಕಣ್ಣ ನೀರು ಹಾಕ್ಬಿಟ್ರಿ ಸುಮ್ಮನಿರಪ್ಪ. ಕೆಂಪೇಗೌಡ ಜಯಂತಿಯಂದು ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಒಕ್ಕಲಿಗ ಸಮುದಾಯದ ಮಧ್ಯೆ ನಡೆದ ಗೊಂದಲ ಗದ್ದಲದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಸುಮಾರು 9-10 ಜನರನ್ನ ಬಂಧಿಸಲಾಗಿದೆ. ಬಂಧಿತ ಜೆಡಿಎಸ್ ಕಾರ್ಯಕರ್ತರನ್ನ ಜಿಲ್ಲಾ ಕಾರಾಗೃಹದಲ್ಲಿ ಭೇಟಿಯಾಗಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದರು. ನಂತರ ನಿಖಿಲ್ ಕುಮಾರಸ್ವಾಮಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಇಲ್ಲಿನ ಪೊಲೀಸರು ಸಾಮಾನ್ಯ ಪ್ರಜೆಯನ್ನ ಟಾರ್ಗೆಟ್ ಮಾಡಿದ್ದಾರೆ. ಕೆಂಪೇಗೌಡ ಜಯಂತಿಯಂದು ಗಲಭೆಗೆ ಶಾಸಕ ಪ್ರದೀಪ್ ಈಶ್ವರ್ ಕಾರಣರಾಗಿದ್ದಾರೆ. ಪೊಲೀಸರ ಭಯಕ್ಕೆ ಹಳ್ಳಿಗಾಡಿನ ಜನ ಭಯಭೀತರಾಗಿದ್ದಾರೆ. ಸದ್ಯ ಬಂಧಿತರ ಮನೆಗೆ ತೆರಳಿ ಕುಟುಂಬಸ್ಥರಿಗೆ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದೇವೆ. ಅವರಿಗೆ ಧೈರ್ಯ ತುಂಬಿ ನಿಮ್ಮ ಮನೆ ಮಕ್ಕಳನ್ನ ಅತಿ ಶೀಘ್ರದಲ್ಲಿಯೇ ಮನೆಗೆ ಕಳುಹಿಸುತ್ತೇವೆ ಎಂದರು. ಕುಮಾರಣ್ಣ ಡೆಲ್ಲಿಯಿಂದಲೇ ಕುಟ್ಕೊಂಡು ಆಪರೇಟ್ ಮಾಡ್ತಾರೆ, ತಲೆ ಕೆಡಿಸ್ಕೊಂಡ್ಬಿಟ್ಟು ಬೇಲ್ ಕೊಡಿಸ್ಕೊಡ್ತಾರೆ. ಕೋರ್ಟ್ಲೆ ಬರ್ತದೆ, ಸಂಜೆ ಬರ್ತದೆ. ಆಮೇಲೆ ಈ ನಾವು ನೀವು ಕಣ್ಣ ನೀರು ಹಾಕ್ಬಿಟ್ರಿ ಸುಮ್ಮನಿರಪ್ಪ. ಬೇಡ ಇರಮ್ಮ, ಏನಾಗಲ್ಲ ಇರಮ್ಮ, ಏನಾಗಿಲ್ಲ. ನಮಸ್ಕಾರ ನಮಸ್ಕಾರ. ಜನ ಕುಟುಂಬದಲ್ಲಿ ಹಿಂದೆ ಹೇಳ್ರಿ, ಸ್ವಲ್ಪ ಧೈರ್ಯ ಹೇಳ್ರಿ. ಯಾಕೆ ಕಣ್ಣ ನೀರು ಹಾಕ್ತಾರೆ ಹೇಳ್ರಿ. ಹುಡುಗ ಯಾರಿಗೂ ಮೋಸ ಮಾಡಿಲ್ಲ, ತೊಂದರೆ ಮಾಡಿಲ್ಲ, ಯಾರ ಮೇಲೆ ಗಲಾಟೆ ಮಾಡಿ ಏನೋ ಮೋಸ ಗೀಸ ಮಾಡಿ ಹೋಗಿದ್ರೆ ನೀವೆಲ್ಲ ಹಿಂಗೆ ಅಳಬೇಕು. ಧೈರ್ಯವಾಗಿ ಪ್ರದೀಪ್ ಈಶ್ವರ್ ಮೇಲೆ ಎಫ್ಐಆರ್ ದಾಖಲಾಗಬೇಕು. ಪ್ರಚೋದನೆ ಮಾಡಿ ಉದ್ದೇಶಪೂರ್ವಕವಾಗಿ ನಮ್ಮವರನ್ನ ಒಳಗಡೆ ಹಾಕಿಸಿದ್ದೀರಾ. ಆದ್ರೆ ಪ್ರದೀಪ್ ಈಶ್ವರನ್ನ ಇಲ್ಲಿಯವರೆಗೂ ಯಾರು ಪ್ರಶ್ನೆ ಮಾಡುತ್ತಿಲ್ಲ. ಎಫ್ಐಆರ್ ಯಾರ ಮೇಲೆ ದಾಖಲಾಗಬೇಕೆಂದು ನಿಮಗೂ ನಮಗೂ ಗೊತ್ತಿದೆ. ಕೆಂಪೇಗೌಡರು ನಾಡಿನ ಪ್ರಭುಗಳು, ಸರ್ವ ಜನಾಂಗದ ನಾಯಕರು. ಅವರು ಯಾವುದೇ ಜಾತಿ, ಜನಾಂಗ, ಧರ್ಮಕ್ಕೆ ಸೀಮಿತರಾಗಿಲ್ಲ ಎಂದು ಅಣಕನೂರು ಜೈಲಿನ ಬಳಿ ಹೇಳಿಕೆ ನೀಡಿದ್ರು. ಸರ್ಕಾರದಲ್ಲಿ ಆಗ್ತಾ ಇರ್ತಕ್ಕಂಥ ತಪ್ಪುಗಳ ಬಗ್ಗೆ ಎತ್ತಿಡಿ ಮಾತನಾಡ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಇವತ್ತು ಅವ್ರನ್ನ ಎಫ್ಐಆರ್ ಹಾಕಿ ಇವತ್ತು ಸುಮೋಟೋ ಕೇಸ್ ಹಾಕ್ತಕ್ಕಂಥ ದೊಡ್ಡ ಅಪರಾಧ ಇವತ್ತು ಯಾರು ಏನು ಇಲ್ಲಿ ಮಾಡಿಲ್ಲ. ತಮ್ಗಳಿಗೂ ಗೊತ್ತಿದೆಯಣ್ಣ ಮಾಧ್ಯಮದವರಿಗೆ. ಆದರೆ ಇದು ಟಾರ್ಗೆಟ್ ರಾಜಕಾರಣ ನಡೀತಾ ಇದೆ. ಇದಕ್ಕೆ ಪುಷ್ಟಿ ಕೊಡ್ತಕ್ಕಂಥದ್ದಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ನಾನು ಆಗ್ತಾನೆ ಹೇಳಿದ್ದೀನಿ, ದೇಶದ ಕಾನೂನು ಸಂವಿಧಾನಕ್ಕೆ ಬದ್ಧರಾಗಿ ಇವತ್ತು ಪೊಲೀಸ್ನ ಅಧಿಕಾರಿಗಳು ವರ್ತನೆ ಮಾಡಬೇಕಾಗಿದೆ. ಆದರೆ ವಿಪರ್ಯಾಸ ಸರ್ಕಾರದ ಕೆಲವೊಂದಷ್ಟು ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿದು ಇವತ್ತು ಇಂಥ ಎಫ್ಐಆರ್ಗಳು ನಡೀತಾ ಇದೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಜಿಲ್ಲಾ ಕಾರಾಗೃಹ ಬಳಿ ಬರುತ್ತಿರುವ ಮಾಹಿತಿ ತಿಳಿಯುತ್ತಿದ್ದಂತೆ ಜೈಲಿನ ಮುಂದೆ ಹಿಂದೆಂದೂ ಕಾಣದಷ್ಟು ಜನಜಂಗುಳಿ ಸೇರಿತ್ತು. ನೂರಾರು ವಾಹನಗಳು ಬಂದು ರಸ್ತೆಗೆ ಅಡ್ಡಲಾಗಿ ನಿಲ್ಲಿಸಿದ್ರಿಂದ ಸುಮಾರು ಹೊತ್ತು ಸಂಚಾರಕ್ಕೆ ಅಡ್ಡಿಯುಂಟಾಗಿತ್ತು. ನಿಖಿಲ್ ಕುಮಾರಸ್ವಾಮಿ ಜೊತೆ ಶಿಡ್ಲಘಟ್ಟ ಶಾಸಕ ರವಿಕುಮಾರ್, ಕೋರ್ ಕಮಿಟಿ ಅಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ, ಕೆವಿ ನಾಗರಾಜ್ ಜೊತೆಗಿದ್ರು. ಕಾರಾಗೃಹದಲ್ಲಿ ಆರೋಪಿಗಳನ್ನ ಮಾತನಾಡಿದ ನಂತರ ಕೆವಿ ನಾಗರಾಜ್ ಮತ್ತು ಕೆಲವು ಮುಖಂಡರು ಎಸ್ಪಿ ಕಚೇರಿಗೆ ತೆರಳಿ ಪ್ರದೀಪ್ ಈಶ್ವರ್ ಮೇಲೆ ದೂರು ನೀಡಿ ಎಫ್ಐಆರ್ ದಾಖಲಿಸಬೇಕೆಂದು ಒತ್ತಾಯಿಸಿದ್ರು. ಕ್ಯಾಮರಾ ಪರ್ಸನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.